ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಓಂ ಗುರುಭ್ಯೋ ನಮಃ. ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್. ಫ್ರೆಂಡ್ಸ್, ಈ ದಿನ ರಾಯರ ಪವಾಡವನ್ನು, ರಾಯರ ಮಹಿಮೆಯನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ನಿನ್ನೆ ನೈಟು ನಡೆದಿರುವಂತಹದ್ದು. ನನಗೆ ಕಾಲು ಏಟಾಗಿರುವಂತಹ ಕಾರಣ 2 ಕಾಲಿಂದ 3 ಆಪ್ರೇಷನ್ ಮಾಡಿ ರಾಡು ಪ್ಲೇಟ್ ಎಲ್ಲ ಹಾಕಿರೋದ್ರಿಂದ ನನಗೆ ನೈಟ್ ಹೊತ್ತು ಮಲ್ಕೊಂಡ್ರೆ ಅಂದರೆ ಪರ್ಫೆಕ್ಟ್ ಅಂತ ಅನಿಸಲ್ಲ. ಮಲ್ಕೊಂಡ್ರೆ ಈಗ ಎಲ್ಲ ನಾರ್ಮಲಾಗಿರೋರು ಮಲ್ಕೋತಿರಲ್ಲ, ಆ ಥರ ಮಲ್ಕೊಂಡ್ರೆ ನಂಗೆ ಪರ್ಫೆಕ್ಟ್ ಅಂತ ಅನಿಸಲ್ಲ. ಹಾಗೆ ಜಾಸ್ತಿ ಅಂದರೆ ನಡೆಯೋಕ್ಕೂ ಆಗಲ್ಲ. ಜಾಸ್ತಿ ನಡೆದ್ರೂ ಕಾಲು ನೋವು ಬರುತ್ತೆ. ಮಲ್ಕೊಂಡ್ರೆ ಈಗ ನಾವು ಪರ್ಫೆಕ್ಟು ನನ್ನ ಮೈಯೆಲ್ಲ ನೆಲದ ಮೇಲೆ ಐತೆ ಅಂತ ಅನಿಸಲ್ಲ. ನಮ್ಮದು ರೋಡ್ ಸೈಡ್ ಮನೆ, ರೋಡ್ ಅಂಚಲ್ಲೇ ಇರುವಂತಹ ಮನೆ. ಆದ್ದರಿಂದ ವೆಹಿಕಲ್ಸ್ ಸೌಂಡ್ಗಳು ಜಾಸ್ತಿ ಬರ್ತಾ ಐತೆ. ಓಕೆ ಫ್ರೆಂಡ್ಸ್, ಅಂದರೆ ಹಿಂಗೆ ಸ್ಟ್ರೈಟಾಗಿ ನಾನು ಮಲ್ಕೊಂಡ್ರೆ ನನ್ನ ನಡ ನೋವು ಬಂದುಬಿಡುತ್ತೆ. ಈ ಕಡೆ ಸೈಡ್ ಮಲ್ಕೋಬೇಕು, ಇಲ್ಲ ಈ ಕಡೆ ಸೈಡ್ ಮಲ್ಕೋಬೇಕು. ಈ ಕಡೆ ಸೈಡ್ ಮಲ್ಕೊಂಡ್ರೆ ಎಡಗಾಲು ನೋವು ಬರುತ್ತೆ, ಈ ಕಡೆ ಸೈಡ್ ಮಲ್ಕೊಂಡ್ರೆ ಬಲಗಾಲು ನೋವು ಬರುತ್ತೆ. ನನಗೆ ರಾತ್ರಿ 11 ಗಂಟೆ 14 ನಿಮಿಷ ಆಗಿತ್ತು. ಆವಾಗ ನಾನು ಅಂದರೆ ನಂಗೆ ಕಣ್ಣೀರು ಬಂದುಬಿಡ್ತು. ಏನಪ್ಪ ಇದು, ಮಲ್ಕೊಳ್ಳೋಕ್ಕೂ ಆಗೋಲ್ಲ, ಜಾಸ್ತಿ ದೂರ ನಡೆಯೋಕ್ಕೂ ಆಗೋಲ್ಲ, ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕೂ ಆಗೋಲ್ಲ. ಯಾವುದು ನನಗೆ ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇಲ್ಲ. ಯಾರು ನನಗೆ ಈ ಥರ ಎಲ್ಲ ಆಗೋ ಥರ ಮಾಡಿದ್ರು ಅವ್ರಿಗೆ ನೀವು ಶಿಕ್ಷೆ ಕೊಡಿ ರಾಯರೇ. ಎಷ್ಟು ಚೆನ್ನಾಗಿ ನಾನಂದರೆ ಹಿಂದಿಂದೆಲ್ಲ ನೆನೆಸ್ಕೊಂಡ್ಬಿಟ್ಟೆ. ನಾನು ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ಕೆಲಸಕ್ಕೂ ಹೋಗಿ ಕೆಲಸ ಮಾಡ್ಕೊಂಬಂದು ಎಷ್ಟು ಆ್ಯಕ್ಟಿವ್ ಆಗಿದ್ದರೆ, ನಾನು ನಡ್ಕೊಂಡು ಹೋದರೆ ಎಷ್ಟು ಪಟಪಟ ಅಂತ ನಡ್ಕೊಂಡು ಹೋಗ್ತಿದ್ದೆ. ನಾನು ಹೀಗಿದ್ದಂತಹ ನನ್ನನ್ನು ಈ ಪರಿಸ್ಥಿತಿಗೆ ತಂದ್ರಲ್ಲ. ಎಲ್ಲಿದ್ದೀರಾ ರಾಯರೇ ನೀವೆಲ್ಲಿದ್ದೀರಾ? ನೀವು ಮಾಟ ಮಂತ್ರಕ್ಕೆಲ್ಲ ನಿಮ್ಮ ಭಕ್ತರಿಗೆ ಮಾಟ ಮಂತ್ರ ತಟ್ಟಲ್ಲ ಅಂತ ಅಂತಾರೆ. ಇದು ನನಗೆ ತಟ್ಟಿದಾಗ ನಾನು ನಿಮ್ಮ ಭಕ್ತೆ ಆಗಿರಲಿಲ್ಲ, ಆದರೆ ಇವಾಗ ಆಗಿದ್ದೀನಿ ರಾಯರೇ. ಈಗಾದರೂ ನೀವು ಅವ್ರಿಗೆ ಶಿಕ್ಷೆ ಕೊಡಿ. ನನಗೆ ಈ ನೋವೆಲ್ಲ ಅನುಭವಿಸೋಕ್ಕಾಗಲ್ಲ. ತುಂಬ ಹಿಂಸೆ ಅನ್ನಿಸ್ತೈತೆ ನನಗೆ. ಹೀಗೆ ಕಾಲು ಏಟಾಗಲಾಗಿ ನಾನು ಕೆಲಸ ಬಿಡಬೇಕಾಗಿತ್ತು. ಈ ಕೆಲಸ ಬಿಡಲಾಗಿ ನನ್ನ ಮಗ ಎಜುಕೇಷನ್ ಬಿಟ್ಟು, ಅವನು ಅಷ್ಟು ಚಿಕ್ಕ ವಯಸ್ಸಿಗೆ, ಎಷ್ಟು ಗೊತ್ತಾ, 15 ವರ್ಷ, ಅಷ್ಟು ಚಿಕ್ಕ ವಯಸ್ಸಿಗೆ ಕೆಲ್ಸಕ್ಕೆ ಹೋದ. ಕೆಲ್ಸಕ್ಕೆ ಹೋಗಿ ಕರೆಸ್ಪಾಂಡೆ ಕಟ್ಕೊಂಡು ITI ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡ್ದ. ಈ ಥರ ಎಲ್ಲ ಇರಬೇಕಾದ್ರೆ ನಮ್ಮ ಕಷ್ಟಗಳು ರಾಯರೇ. ಇವಾಗ ನಾನು ನಿಮ್ಮನ್ನ ನನ್ನ ತಂದೆ, ನನ್ನ ಗುರು ಅಂತ ನಂಬಿದ್ದೀನಿ. ದಯವಿಟ್ಟು ನನಗೆ ಯಾರು ನಮ್ಮ ಮನೆ ಹಿಂದೆ ಗೊಂಬೆ ತಂದಾಕಿ ಈ ಮಾಟ್ಲ ಅನ್ನೋದೆಲ್ಲ ಮಾಡಿದಾರೋ ಅವರಿಗೆ ನೀವು ಶಿಕ್ಷೆ ಕೊಡಿ ರಾಯರೇ ಅಂತ ನಾನು ಅಂತ ಕಣ್ಣೀರು ಹಾಕ್ಬಿಟ್ಟೆ. ಮುಂಚೆ ಗುರುವಾರ ದಿನ ನಾನು ನಿಮ್ಮ ಬಳಿಗೆ ಬರಬೇಕು, ಮಂತ್ರಾಲಯಕ್ಕೆ ಬಂದು ನಾನು ನಿಮ್ಮ ದರ್ಶನ ಮಾಡಬೇಕು ಅಂತ ಹೂ ಇಟ್ಬಿಟ್ಟು ಹೂ ಕೇಳಿದೆ. ಆ ಹೂ ಪ್ರಸಾದ ನನಗಾಗಿರಲಿಲ್ಲ. ನನ್ನ ದೇವ್ರ ಮನೆ ಎದುರುಗಡೆನೇ ಅಲ್ಲೇ ಮಲ್ಕೊಳ್ಳೋದು. ಆವಾಗ ನಾನು ಆ ಥರ ಬೇಡ್ಕೊತಂದು ಅಳ್ತಾ ಇದ್ದೀನಿ ಫ್ರೆಂಡ್ಸ್. ಹೂ ಯಾವ ಥರ ಕೆಳಗೆ ಬೀಳ್ತು ಗೊತ್ತಾ, ಅಷ್ಟೊತ್ತಲ್ಲಿ ಪಟ್ ಅಂತ ಸೌಂಡ್ ಬಂತು. ಆಮೇಲೆ ಮೊಬೈಲ್ ಟಾರ್ಚ್ ಆನ್ ಮಾಡಿ ನೋಡ್ತೀನಿ, ರಾಯರ ಫೋಟೋದಿಂದನೇ ಹೂ ಬಿದ್ದೈತೆ. ತುಂಬ ಖುಷಿಯಾಯಿತು. ಆ ನೋವಲ್ಲೂ ನನಗೆ ಖುಷಿಯಾಯಿತು. ರಾಯರೇ, ನೀವು ನನ್ನ ಜೊತೆ ಇದ್ದೀರಾ. ನಿಜವಾಗ್ಲೂ ನನ್ನ ನೀವು ಇನ್ನು ಮುಂದೆ ಕಾಪಾಡ್ತೀರಾ. ಇಷ್ಟು ದಿನ ಏನೋ ಆಗೋಯ್ತು, ಇನ್ನು ಮುಂದೆ ಆದರೂ ನೀವು ನನ್ನ ಕಾಪಾಡ್ತೀರಾ ಅಂತ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಅದಾದಮೇಲೆ ಇನ್ನೂ ಕನಸು ಬಂತು ನನಗೆ. ಬರೀ ರಾಯರ ಫೋಟೋಗಳೇ ಬರ್ತಾನೆ ಇರೋದು. ಮತ್ತು ರಾಯರು ಬಂದಂಗೆ ಅಂದರೆ ನಾನು ಎಷ್ಟು ಥರದ ರೂಪದಲ್ಲಿ ರಾಯರ ಫೋಟೋಗಳೆಲ್ಲ ಆಯಿತು, ಅಷ್ಟು ಥರ ರೂಪದಲ್ಲೂ ನನಗೆ ರಾಯರು ದರ್ಶನ ಕೊಡ್ತಾನೇ ಇದ್ದರು. ನನಗೆ ಖುಷಿ ಆಯ್ತಾ ಇತ್ತು. ಹಾಗೆ ನಮ್ಮ ಯಜಮಾನ್ರು ಮನೆ ಬಾಗಿಲು, ಅಂದರೆ ನಮ್ಮ ಬಾಗಿಲು 2 ಬಾಗಿಲು ಐತೆ ಅಲ್ವ, ನಮ್ಮ ಐದಂಗೊಂದು ನಮಗೊಂದು. ನನ್ನ ಮನೆ ಬಾಗಿಲ ಹತ್ರ ರಾಯರು ಹಸು ಅಂದರೆ ಅದೇ ವೈಟ್ ಹಸು, ನಾಡಹಸು, ಆ ಹಸುನ ಇಟ್ಕೊಂಡು ಒಳಗಡೆ ಬರ್ತಾ ಇದ್ದಾರೆ ನನ್ನ ಕನಸಲ್ಲಿ.
ನಮ್ಮ ಮನೆ ಒಳಗಡೆ ರಾಯರು ನಮ್ಮ ಮನೆ ಬಾಗಿಲಲ್ಲಿ ನಿಂತಿದ್ದಾರೆ. ಹಸು ಇಟ್ಕೊಂಡು ನಿಂತಿದ್ದಾರೆ. ಮಾಮೂಲಿ ಕಾವಿ ಪಂಚೆ ಹಾಕಿದ್ದಾರೆ, ಬರೀ ಮೈ ಒಂದು ಕೇಸರಿ ಕಲರ್ ಟವಲ್ ಹಾಕಿದ್ದಾರೆ. ಆ ಹಸು ಇಟ್ಕೊಂಡು ನಮ್ಮ ಮನೆ ಒಳಗಡೆ ಬರ್ತಾ ಇದ್ದಾರೆ. ನನಗೆ ಆ ಥರ ಕನಸೆಲ್ಲ ಬೀಳ್ತು. ಆಮೇಲೆ ನಾನು ಅಪ್ಪ ತಂದೆ ನೀವು ನನಗೆ ನೀವು ಮಂತ್ರಾಲಯಕ್ಕೆ ಬರ್ತೀನಿ ಅಂದರೆ ಹೂ ಪ್ರಸಾದ ಕೊಟ್ಟಿಲ್ಲ, ಆದರೆ ನಿನ್ನ ಜೊತೆ ನಾನು ಇದ್ದೀನಿ, ನಿಮ್ಮ ಯಜಮಾನ್ರು ಮನೆಗೆ ಹೋದ್ರು ನಾನು ನಿನ್ನ ಇನ್ನು ಮುಂದೆ ಕಾಪಾಡ್ತೀನಿ ಮಗಳೇ ಅಂತ ನನಗೆ ಧೈರ್ಯ ಹೇಳಿದ್ರು. ಆ ಕನಸಿನ ಮುಖಾಂತರ ನಾನು ನಿಮ್ಮ ಮನೆ ಒಳಗಡೆ ಬರ್ತಾ ಇದ್ದೀನಿ, ನಾನು ನಿಮ್ಮ ಯಜಮಾನ್ರು ಮನೇಲಿ ನಾನು ನೆಲೆಸ್ತೀನಿ, ಇನ್ನು ಮುಂದೆ ಯಾರೇ ಏನೇ ಮಾಡಿದ್ರು ಅದು ನಿಂಗೆ ತಟ್ಟಬಾರ್ದು, ಆ ಥರ ನಾನು ನಿನ್ನ ಕಾಪಾಡ್ತೀನಿ ಮಗಳೇ, ನೀನು ಅಳಬೇಡ ಅನ್ನೋ ರೀತಿಲಿ ನನಗೆ ಕನಸು ಬೀಳ್ತು. ನಿಜವಾಗ್ಲೂ ಎಷ್ಟು ಖುಷಿಯಾಯಿತು ಅಂದರೆ ತುಂಬ ಖುಷಿಯಾಯಿತು. ಆದರೆ ನೀವು ಇವಾಗ ನಾನು ಗುರುವಾರ ವಾರ ಮಾಡಿದೆ ಅಂದ್ಬಿಟ್ಟು ಒಂದು ವೀಡಿಯೋ ಹಾಕಿದ್ದೀನಿ. ಅದರಲ್ಲಿ ನೀವು ನಾನು ಗಮನಿಸ್ಬೋದು, ನಾನು ಪರ್ಫೆಕ್ಟಾಗಿ ನಡೆಯೋಕ್ಕೆ ಆಗಲ್ಲ. ನಿಜವಾಗ್ಲೂ ನಾನು ಪರ್ಫೆಕ್ಟಾಗಿ ನಡೆಯೋಕ್ಕೆ ಆಗಲ್ಲ ಫ್ರೆಂಡ್ಸ್. ತೂರಾಡ್ದಾಗ ಆಗುತ್ತೆ. ನೀವು ಗಮನಿಸ್ಬೋದು, ನಾನಲ್ಲಿ ಪೂಜೆ ಮಾಡ್ತಾ ಇರಬೇಕಾದ್ರೆಲ್ಲ ನೀವು ಆ ವಿಡಿಯೋ ನೋಡಿರೋರಾದರೆ ಗಮನಿಸಿರ್ತೀರ, ಒಂಥರ ತೂರಾಡ್ದಂಗೆ. ಆದರೆ ಪರ್ಫೆಕ್ಟಾಗಿ ನಡೀತಾರಲ್ಲ ಬಲವಾಗಿ ಕಾಲಿಟ್ಕೊಂಡು ಆ ಥರ ಆಗ್ತಾಯಿಲ್ಲ. ನನ್ನ ಸೊಂಟ ನನ್ನ ಕಾಲೆಲ್ಲ ಹಿಂದಕ್ಕೆ ಬಾಗ್ದಂಗೆ ಐತೆ. ನಮ್ಮ ಪಕ್ಕದ ಮನೆಯವರು ಇವತ್ತು ಶನಿವಾರ, ನಮ್ಮ ಪಕ್ಕದ ಮನೆಯವರು ವಾರ ಮಾಡ್ತಾಯಿದ್ದಾರೆ, ಅದು ಗಂಟೆ ಸೌಂಡ್ ಕೇಳಿಸ್ತೈತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನೀವು ಹಂಚ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.